ರಾಮಯ್ಯನಿಗೆ ಭೀಮ ಮತ್ತು ಸೋಮ ಎಂಬ ಇಬ್ಬರು ಮಕ್ಕಳಿದ್ದರು. ಅವರು ಚೆನ್ನಾಗಿ ಓದಿ ವಿದ್ಯಾವಂತರಾಗಬೇಕು, ತನಗೂ ಹಾಗೂ ತನ್ನ ಊರಿಗೂ ಒಳ್ಳೆ ಹೆಸರು ತರಬೇಕು, ದೊಡ್ಡ ಮನುಷ್ಯರು ಎನಿಸಿಕೊಳ್ಳಬೇಕು ಎಂದು ಅವರನ್ನು ಪೇಟೆಯಲ್ಲಿನ ವಸತಿ ಶಾಲೆಗೆ ಸೇರಿಸಿದ್ದನು. ರಜೆಯಲ್ಲಿ ಮಕ್ಕಳು ಮನೆಗೆ ಬಂದಾಗಲೆಲ್ಲ ಅವರಿಗೆ ನೀತಿ ಕಥೆಗಳನ್ನು ಹೇಳುತ್ತಿದ್ದನು. ಜೊತೆಗೆ ತಾಯಿ ಕೂಡ ಮಕ್ಕಳು ಎಂದರೆ ಬಹಳ ಅಕ್ಕರೆಯಿಂದ ರುಚಿ ರುಚಿಯಾದ ತಿಂಡಿ ತಿನಿಸುಗಳು ಮಾಡಿಕೊಡುತ್ತಿದ್ದಳು. ಜೊತೆಗೆ ಬಹಳ ಮುದ್ದನ್ನು ಮಾಡುತ್ತಿದ್ದರು. ಒಂದು ಸಲ ರಾಮಯ್ಯ ಪೇಟೆಯಲ್ಲಿ ಓದುತ್ತಿರುವ ಮಕ್ಕಳನ್ನು ನೋಡಿಕೊಂಡು ಬರಲು ಹೆಂಡತಿಯೊಡನೆ ಬಸ್ಸು ಹತ್ತಿದನು. ತಾನು ಬರುವ ವಿಷಯವನ್ನು ಮಕ್ಕಳಿಗೆ ತಿಳಿಸಿ ಇಬ್ಬರಿಗೂ ಬಸ್ ನಿಲ್ದಾಣಕ್ಕೆ ಬರುವಂತೆ ಹೇಳಿದ್ದನು. ಅಪ್ಪ ಅಮ್ಮ ಬಸ್ನಿಂದ ಇಳಿಯುವುದನ್ನು ನೋಡುತ್ತಲೇ ಭೀಮ ಧಾವಿಸಿ ಬಂದನು. ಅವನು ಅಪ್ಪ ಅಮ್ಮನ ಕಾಲು ಮುಟ್ಟಿ ನಮಸ್ಕರಿಸಿದನು. ಅವರ ಕೈಯಲ್ಲಿನ ಚೀಲಗಳನ್ನು ತೆಗೆದುಕೊಂಡು, ಬಸ್ಸಿನಲ್ಲಿ ಸೀಟು ಸಿಕ್ಕಿತಲ್ಲವೇ, ಪ್ರಯಾಣದಲ್ಲಿ ತೊಂದರೆ ಆಗಲಿಲ್ಲವಲ್ಲ ಎಂದು ಯೋಗಕ್ಷೇಮ ವಿಚಾರಿಸಿದನು. ಆದರೆ ಸೋಮ ಮಾತ್ರ ಹೋಗಿ ಬರುವ ಬಸ್ಗಳನ್ನು ನೋಡುತ್ತಾ ನಿಂತಿದ್ದನು. ಅವನು ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಲಿಲ್ಲ. ಅಮ್ಮ, ತಿಂಡಿ ತಂದಿದ್ದೀಯಾ ಎಂದು ಮಾತ್ರ ಕೇಳಿದನು. ಅಣ್ಣ ಎರಡೂ ಕೈಯಲ್ಲಿ ಚೀಲ ಹಿಡಿದಿದ್ದರೂ ಕೂಡ ಅದರಲ್ಲಿ ತಾನೂ ಒಂದು ಚೀಲವನ್ನು ತೆಗೆದುಕೊಂಡು ಅಣ್ಣನಿಗೆ ಸಹಾಯ ಮಾಡಲು ಮುಂದಾಗಲಿಲ್ಲ. ಇವೆಲ್ಲವನ್ನೂ ಗಮನಿಸಿದ ಅಪ್ಪನಿಗೆ ತುಂಬ ಬೇಸರವಾಯಿತು. ಆತ ತನ್ನ ಹೆಂಡತಿಗೆ ಈ ರೀತಿ ಹೇಳಿದನು, ನೋಡು, ನಮ್ಮ ಭೀಮ ಎಷ್ಟು ನಯವಿನಯ ಕಲಿತಿದ್ದಾನೆ. ಅವನಿಗೆ ಅಪ್ಪ ಅಮ್ಮ ಎಂದರೆ ನಿಜಕ್ಕೂ ಪ್ರೀತಿ. ಬಂದ ಕೂಡಲೇ ನಮಸ್ಕರಿಸಿದ, ಯೋಗಕ್ಷೇಮ ವಿಚಾರಿಸಿದ, ನಮ್ಮ ಚೀಲಗಳನ್ನು ತೆಗೆದುಕೊಂಡ. ಆದರೆ ಅದೇ ನಮ್ಮ ಸೋಮು ನೋಡು ಎಂದು ಬೇಸರದಿಂದ ನುಡಿದನು. ಆಗ ಅವನ ಹೆಂಡತಿ ಈ ರೀತಿ ಹೇಳಿದಳು, ಅಯ್ಯೋ, ನಮಸ್ಕಾರ ಮಾಡಲಿಲ್ಲ, ಚೀಲ ತೆಗೆದುಕೊಳ್ಳಲಿಲ್ಲ ಅಂತ ಏಕೆ ಬೇಸರ ಮಾಡಿಕೊಳ್ಳುತ್ತೀರಿ? ಅವನಿನ್ನೂ ಚಿಕ್ಕವನು, ಮುಂದೆ ಕಲಿತಾನೆ ಬಿಡಿ ಎಂದು ತಾಯಿ ಕಿರಿಯ ಮಗನನ್ನು ವಹಿಸಿಕೊಂಡು ಮಾತನಾಡಿದಳು. ಆದರೆ ರಾಮಯ್ಯ ಮಾತ್ರ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂದು ತುಂಬ ಕಳವಳಗೊಂಡನು. ಆದದ್ದು ಹಾಗೆಯೇ ಕೆಲವು ವರ್ಷಗಳು ಕಳೆದವು. ಭೀಮ ಮತ್ತು ಸೋಮ ಇಬ್ಬರು ದೊಡ್ಡವರಾದರು. ಈಗ ಭೀಮನು ಭೀಮಣ್ಣನವರ್ ಆಗಿ ಒಂದು ಆಫೀಸಿನಲ್ಲಿ ಅಧಿಕಾರಿಯಾದನು. ಜನರು ಅವನಿಗಾಗಿ ಕಚೇರಿಯಲ್ಲಿ ಕಾದು ಕುಳಿತಿರುತ್ತಿದ್ದರು. ಅವನು ಬರುವುದನ್ನು ಕಂಡ ಕೂಡಲೇ ಎದ್ದು ಕೈ ಜೋಡಿಸಿ ನಮಸ್ಕರಿಸುತ್ತಿದ್ದರು. ತಮ್ಮ ಕೆಲಸ ಮಾಡಿಸಿಕೊಂಡು ಕೃತಜ್ಞತೆ ಅರ್ಪಿಸಿ ಹಿಂದಿರುಗುತ್ತಿದ್ದರು. ಸೋಮು ಈಗಲೂ ಸೋಮನೇ ಆಗಿ ಅದೇ ಆಫೀಸಿನಲ್ಲಿ ತುಂಬ ಕೆಳದರ್ಜೆಯ ಕೆಲಸ ಮಾಡುತ್ತಿದ್ದನು. ಬಂದವರಿಗೆಲ್ಲ ಕೈ ಮುಗಿದು ನಮಸ್ಕರಿಸುತ್ತಿದ್ದನು. ಜನ ಕೊಟ್ಟ ಬಕ್ಷೀಸಿಗೆ ಕೈ ಒಡ್ಡುತ್ತಿದ್ದನು. ಅಂದು ಅಪ್ಪ ಅಮ್ಮ ಗುರು ಹಿರಿಯರಿಗೆ ನಮಸ್ಕರಿಸಿ ವಿನಯದಿಂದ ವರ್ತಿಸಿದ್ದ ಭೀಮನಿಗೆ ವಿದ್ಯೆ ಒಲಿದಿತ್ತು. ದೊಡ್ಡ ಓದಿ ಕೆಲಸಕ್ಕೆ ಸೇರಿದ್ದನು. ಈಗ ಎಲ್ಲರಿಂದಲೂ ನಮಸ್ಕರಿಸುವ ದೊಡ್ಡ ಶಕ್ತಿ ಪಡೆದಿದ್ದನು. ಆದರೆ ಅಂದು ಬೇಜವಾಬ್ದಾರಿಯಿಂದ ನಡೆದುಕೊಂಡು ನಮಸ್ಕರಿಸುವುದು ಅಪಮಾನ ಎಂದು ತಿಳಿದಿದ್ದ ಸೋಮು ಗುರುಗಳಲ್ಲಿ ವಿಧೇಯತೆ ತೋರಲಿಲ್ಲ. ಸರಿಯಾಗಿ ಓದಲಿಲ್ಲ, ಪಾಸಾಗಲಿಲ್ಲ. ಹೀಗಾಗಿ ಅವನು ಎಲ್ಲರಿಗೂ ನಮಸ್ಕರಿಸಿಕೊಂಡು ಬದುಕಬೇಕಾಗಿದೆ. ಆದ್ದರಿಂದ ಮಕ್ಕಳು ನಯ ವಿನಯವನ್ನು ಚಿಕ್ಕವರಿರುವಾಗಲೇ ರೂಢಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಸೋಮನಂತೆ ಕಷ್ಟಪಡಬೇಕಾಗುತ್ತದೆ. ಸುಮೇರು ಎಂಬ ರಾಜ್ಯವನ್ನು ಸುಕೀರ್ತಿ ಎಂಬ ರಾಜ ಆಡಳಿತ ನಡೆಸುತ್ತಿದ್ದನು. ಅವನಿಗೆ ಒಬ್ಬನೇ ಮಗ ಸುಮೇಧ. ಅವನು ಪ್ರಾಪ್ತ ವಯಸ್ಸಿಗೆ ಬರುವ ಹೊತ್ತಿಗೆ ರಾಜ ಸುಕೀರ್ತಿ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದನು. ರಾಜವೈದ್ಯರು ಅವನನ್ನು ಪರೀಕ್ಷಿಸಿ ಹಿಮಾಲಯ ಪರ್ವತ ತಪ್ಪಲಲ್ಲಿ ಬೆಳೆಯುವ ಒಂದು ಗಿಡಮೂಲಿಕೆಯನ್ನು ತೆಗೆದುಕೊಂಡು ಬರಬೇಕೆಂದು ಹೇಳಿದನು. ಸುಮೇಧನು ತನ್ನ ತಂದೆಯ ಜೊತೆ ನಾನೇ ಗಿಡದ ಮೂಲಿಕೆಯನ್ನು ತರುತ್ತೇನೆ ಎಂದು ಹೇಳಿದನು. ರಾಜನು ಒಪ್ಪಿಗೆ ಕೊಟ್ಟ ಮೇಲೆ ಸುಮೇಧನು
ಚಿಕ್ಕಂದಿನಿಂದಲೂ ತನ್ನ ಜೊತೆಯಾಗಿದ್ದ ನಾಯಿಯ ಜೊತೆ ಹೊರಡಬೇಕೆಂದು ನಿಶ್ಚಯಿಸಿದನು. ಆಗ ಮಂತ್ರಿಕುಮಾರನಾದ ದರ್ಶನ ಸುಮೇಧನಿಗೆ ಈ ರೀತಿ ಹೇಳಿದನು: ರಾಜಕುಮಾರ, ನಿನ್ನ ಬೆಂಗಾವಲಾಗಿ ನಾನು ಬರುತ್ತೇನೆ. ನನಗೂ ಆ ಸ್ಥಳವನ್ನೆಲ್ಲ ನೋಡಬೇಕೆನಿಸುತ್ತಿದೆ ಎಂದು ಅವನು ಅವರ ಜೊತೆ ಹೊರಟನು. ಮೂವರು ಹಿಮಾಲಯದ ಕಡೆಗೆ ಪ್ರಯಾಣ ಬೆಳೆಸಿದರು. ಗಿಡಮೂಲಿಕೆಯನ್ನು ಹಿಮಾಲಯದ ತಪ್ಪಲಲ್ಲಿ ಕಂಡುಹಿಡಿದು ಅದನ್ನು ಪಡೆದುಕೊಂಡು ತಮ್ಮ ರಾಜ್ಯಕ್ಕೆ ವಾಪಸ್ ಬರುತ್ತಿದ್ದರು. ಆಗ ಮಂತ್ರಿಕುಮಾರನಾದ ದರ್ಶನನಿಗೆ ಕೆಟ್ಟ ಯೋಚನೆ ಬಂದಿತು. ಈ ಗಿಡಮೂಲಿಕೆ ಇಲ್ಲದೆ ರಾಜನು ಖಂಡಿತ ಬದುಕಲಾರ. ಈ ಗಿಡಮೂಲಿಕೆ ರಾಜನಿಗೆ ಸಿಗದಂತೆ ಮಾಡಬೇಕು. ಇದರಿಂದ ರಾಜ ನಿಧನ ಹೊಂದುತ್ತಾನೆ. ತದನಂತರ ನನಗೆ ಆ ಮುದಿರಾಜ ಪಟ್ಟಾಭಿಷೇಕ ಮಾಡುತ್ತಾನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಕುದುರೆಯಲ್ಲಿ ಪ್ರಯಾಣಿಸುತ್ತಾ ಬರುತ್ತಿದ್ದಾಗ ಕತ್ತಲು ಕವಿಯಿತು. ಹಾಗೆಯೇ ಅವರಿಬ್ಬರು ಅಲ್ಲಿಯೇ ಒಂದೆಡೆ ಮರದ ಬಳಿ ತಂಗಬೇಕೆಂದು ನಿರ್ಧರಿಸಿದರು. ರಾಜಕುಮಾರನು ಚೆನ್ನಾಗಿ ನಿದ್ದೆ ಹೋದ ಮೇಲೆ ಮಂತ್ರಿಕುಮಾರನು ಎದ್ದು ಈ ರೀತಿ ಯೋಚಿಸಿದನು: ಈ ನಾಯಿಯನ್ನೇನು ಮಾಡುವುದು ಎಂದು ಯೋಚಿಸುತ್ತಿದ್ದಾಗ ಒಂದು ಉಪಾಯ ಹೊಳೆಯಿತು. ಮರುದಿನ ರಾಜಕುಮಾರನಿಗೆ ಅಲ್ಲಿಯೇ ಒಂದು ನದಿಯಿದೆ, ಸ್ನಾನ ಮಾಡಿ ಬರೋಣವೆಂದು ಹೇಳಿ ನಾಯಿಯನ್ನು ಅಲ್ಲಿಯೇ ಬಿಟ್ಟು ರಾಜಕುಮಾರನನ್ನು ಮಾತ್ರ ಕರೆದುಕೊಂಡು ಹೋದನು. ಸ್ನಾನ ಮಾಡಿಕೊಂಡು ಬಂದು ನೋಡಿದಾಗ ನಾಯಿ ಕಾಣಿಸಲಿಲ್ಲ. ರಾಜನು ನಾಯಿಯನ್ನು ಹುಡುಕಲು ಹೊರಟನು. ನಾಯಿ ಸಿಗಲೇ ಇಲ್ಲ. ರಾಜಕುಮಾರನಿಗೆ ದುಃಖ ಉಂಟಾಯಿತು. ನಾಯಿಗಾಗಿ ಅಲೆದು ಅಲೆದು ಸುಸ್ತಾಗಿ ಹಾಗೆಯೇ ಒಂದು ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹಾಗೆಯೇ ಮಲಗಿಬಿಟ್ಟನು. ಇದೇ ಸಮಯವನ್ನು ಅರಿತ ಮಂತ್ರಿಕುಮಾರನು ಅವನನ್ನು ಹಾಗೆಯೇ ಮರಕ್ಕೆ ಕಟ್ಟಿಹಾಕಿ ಹೊರಟು ತನ್ನ ರಾಜ್ಯಕ್ಕೆ ಬಂದನು. ರಾಜನ ಕಾಯಿಲೆ ತುಂಬ ಹೆಚ್ಚಾಗಿತ್ತು. ಮಂತ್ರಿಕುಮಾರನು ರಾಜಕುಮಾರ ಸುಮೇಧನು ಕಾಡಿನಲ್ಲಿ ಎಲ್ಲಿಯೋ ತಪ್ಪಿ ಹೋದನು. ಅವನನ್ನು ಹುಡುಕಿ ಹುಡುಕಿ ಸಾಕಾಗಿ ಹೋಗಿದೆ. ಅವನೆಲ್ಲೂ ಇಲ್ಲ. ನಾಯಿಯೂ ನಾಪತ್ತೆಯಾಗಿ ಹೋಯಿತು ಎಂದು ಕಪಟ ಕಂಬನಿ ಮಿಡಿದನು. ಇದರಿಂದ ರಾಜನು ತತ್ತರಿಸಿ ಹೋದನು. ತಾನಿನ್ನೂ ತುಂಬ ದಿನ ಬದುಕುವುದಿಲ್ಲ ಎಂಬ ಯೋಚನೆಯು ಅವನಿಗೆ ಬಂದಿತು. 2 ತಿಂಗಳುಗಳು ಕಳೆದವು. ರಾಜಕುಮಾರನು ಯಾವ ಕಾಡು ಪ್ರಾಣಿಗೆ ಆಹಾರವಾಗಿರುವನೋ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ರಾಜ ಸುಕೀರ್ತಿಯು ಮಂತ್ರಿಕುಮಾರನಿಗೆ ಪಟ್ಟಾಭಿಷೇಕ ಮಾಡುವುದಾಗಿ ನಿರ್ಧರಿಸಿ ಡಂಗೂರ ಸಾರಿಸಿದನು. ಪಟ್ಟಾಭಿಷೇಕದ ದಿನ ಬಂದಿತು. ಎಲ್ಲೆಲ್ಲೋ ಕೋಲಾಹಲ, ಸಂಭ್ರಮ. ಜಂಬದಿಂದ ಮಂತ್ರಿ ಮತ್ತು ಅವನ ಮಗ ಪ್ರಜೆಗಳನ್ನು ಮಾತನಾಡಿಸುವಂತಿರಲಿಲ್ಲ. ಏಕೆಂದರೆ ಮಂತ್ರಿ ತನ್ನ ಮಗನೇ ರಾಜ್ಯದ ಮುಂದಿನ ರಾಜ ಎಂದು ಅಪ್ಪ ಮಗ ಬಹಳ ಸಂತೋಷದಿಂದಿದ್ದರು. ಪಟ್ಟಾಭಿಷೇಕದ ಮುಹೂರ್ತ ಹತ್ತಿರ ಬಂದಿತು. ಮಂತ್ರಿಕುಮಾರನು ಸಿಂಹಾಸನದ ಮೇಲೆ ಕೂರುವ ಕಾಲ ಬಂದಿತು ಎಂದು ತಕ್ಷಣವೇ ಅಲ್ಲಿ ಗಲಾಟೆ ಕೇಳಿ ಬಂದಿತು. ರಾಜಕುಮಾರರು ಬರುತ್ತಿದ್ದಾರೆ, ದಾರಿ ಬಿಡಿ ಎಂಬ ಧ್ವನಿ ಕೇಳಿಸಿತು. ಮಂತ್ರಿಕುಮಾರನು ಹಿಂದಿರುಗಿ ನೋಡಿದಾಗ ರಾಜಕುಮಾರ ಸುಮೇಧನು ಕಾಣಿಸಿಕೊಂಡನು. ರಾಜ ಸುಕೀರ್ತಿಯು ಮಗನೊಡನೆ ನಡೆದು ಬರುತ್ತಿದ್ದಾನೆ. ಮಂತ್ರಿಗೂ ಅವನ ಮಗನಿಗೂ ಹೃದಯವೇ ಬಾಯಿಗೆ ಬಂದಂತಾಯಿತು. ರಾಜನು ಮೌನವಾಗಿ ಕುಮಾರನನ್ನು ಕರೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡಿದನು. ಕನಸೋ ಭ್ರಮೆಯೋ ಎಂದು ನೋಡುತ್ತಿದ್ದ ಮಂತ್ರಿಕುಮಾರನನ್ನು ಸುಮೇಧನು ಹತ್ತಿರ ಕರೆದು ಈ ರೀತಿ ಹೇಳಿದನು: ನಯವಂಚಕನೇ, ನಂಬಿಕೆ ದ್ರೋಹ ಮಾಡಿದೆ. ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಎಂಬ ಮಾತನ್ನು ಕೇಳಿರುವೆಯಾ? ಪ್ರಾಣಿಯಾದರೂ ಈ ನಾಯಿ ನನ್ನನ್ನು ಹುಡುಕಿಕೊಂಡು ಬಂದು ಹಗ್ಗವನ್ನು ಬಾಯಿಯಲ್ಲಿ ಕಚ್ಚಿ ಹಾಕಿ ನನ್ನನ್ನು ಬಂಧಮುಕ್ತವಾಗಿ ಮಾಡಿತು. ನಾನು ಹೋದ ವಾರವೇ ಗುಪ್ತವಾಗಿ ಅರಮನೆಗೆ ಬಂದು ತಲುಪಿದೆ ಎಂದು ಹೇಳಿದನು. ಮಂತ್ರಿಕುಮಾರನು ಅಲ್ಲಿಂದ ತಪ್ಪಿಸಿಕೊಳ್ಳಲು ಹೋದಾಗ ಸೈನಿಕರು ಅವನನ್ನು ಸೆರೆಹಿಡಿದರು. ಆಗ ಸುಕೀರ್ತಿ ರಾಜನು ಈ ರೀತಿ ಹೇಳಿದನು: ನನ್ನ ಮಗ ತಂದುಕೊಟ್ಟ ಗಿಡಮೂಲಿಕೆಯಿಂದ ನನ್ನ ಜೀವ ಮರಳಿ ಬಂದಿದೆ. ನನ್ನ ಮಗ ರಾಜನಾದ. ಈ ಶುಭ ದಿನದಂದು ನಿನಗೆ ಶಿಕ್ಷೆ ಕೊಡಲು ಮನಸ್ಸೊಪ್ಪುತ್ತಿಲ್ಲ. ಈ ರಾಜ್ಯದಿಂದ ತೊಲಗಿ ಹೋಗು ಎಂದು ಬಹಿಷ್ಕಾರ ಹಾಕಿದನು. ಮಂತ್ರಿಕುಮಾರನು ಅವಮಾನದಿಂದ ತಲೆ ತಗ್ಗಿಸಿ ಹೊರಟು ಹೋದನು. ಸುಮೇಧನು ಆನಂತರ ಸಂತೋಷದಿಂದ ರಾಜ್ಯಭಾರ ಮಾಡಿದನು. ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಚಿಂಟಿ. ಇನ್ನೂ ಈ ತರ ವಿಡಿಯೋ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೌದಾ, ತುಂಬಾ ಸುಲಭ.
ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡು. ಅವರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲನೇದಾಗಿ ನಿನಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ. ಆಗ ಈ ರೀತಿ ವಿಡಿಯೋಸ್ ನೋಡ್ಬೋದು. ಆಯ್ತು ಚಿಂಟಿ, ಈಗಲೇ ಮನೆಗೆ ಹೋಗಿ ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಹಾಗೆ ನೀವು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.